ಇದು ಮೇಸ್ತ್ರಿ ಕಟ್ಟಿರುವಂಥ ಮನೆ, ಇದು ಇಂಜಿನಿಯರ್ ಕಮ್ ಕಾಂಟ್ರಾಕ್ಟರ್ ಕಟ್ಟಿರುವಂಥ ಮನೆ. ಇದ್ರ ಜೊತೆಗೆ ನೀವೇ ನಿಂತು BP ಶುಗರ್ ಎಲ್ಲ ತೊಗೊಂಡು ಕನ್ಸ್ಟ್ರಕ್ಷನ್ ಮಾಡಿ ದುಡ್ಡು ಉಳಿಸ್ತೀನಿ ಅಂತ ಹೋಗಿರುವಂಥ ಮನೆಯೂ ನೋಡಬೇಕಾ, ಅದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವು ಮನೆ ಕಟ್ಟಬೇಕು ಅಂತ ಹೋದರೆ ಇಂಜಿನಿಯರ್ ಬೇಕಾ, ಮೇಸ್ತ್ರಿ ಬೇಕಾ, ಅಥವಾ ನಾವೇ ನಿಂತು ಕಟ್ಟಿಸ್ಬೇಕಾ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ಮಾತಾಡೋಣ ಬನ್ನಿ. ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿ ನೋಡಿ. ಸಿವಿಲ್ ಫೀಲ್ಡ್ಗೆ ಯಾರು ಬೇಕಾದ್ರೂ ಬರ್ಬೋದು, ಆದರೆ ಸಿವಿಲ್ ಇಂಜಿನಿಯರ್ಸು ಬೇರೆ ಫೀಲ್ಡ್ಗೆ ಹೋಗೋಕ್ಕಾಗುತ್ತಾ? ಖಂಡಿತ ಆಗಲ್ಲ. ಕೆಲವು ಜನ 2 ಮನೆ ಕಟ್ಟಿಬಿಟ್ಟು ನಾವೇ ಕಾಂಟ್ರಾಕ್ಟ್ರು ಅಂತ ಹೇಳ್ತಾರೆ. ಅನುಭವದ ಕೊರತೆ ಅವರು ಹಾಳಾಗೋದಲ್ಲದೆ ಓನರನ್ನು ಕೂಡ ಹಾಳು ಮಾಡ್ತಾರೆ. ಇದು ಅರ್ಥ ಆಗೋಷ್ಟರೊಳಗೆ ಲೈಫ್ ಕೂಡ ಹಾಳಾಗೋಗಿರುತ್ತೆ. ಅದು ಹೇಗೆ? ಈ ಮೇಸ್ತ್ರಿ ನಮ್ಮೂರೋನು ಅಥವಾ ಇವರು ನಮ್ಮ ಸ್ನೇಹಿತರು 2 ಮನೆ ಕಟ್ಟೋರೆ, ಈಗ ಇವರೇ ಕಾಂಟ್ರಾಕ್ಟ್ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರಂತೆ, ಹೀಗಾಗಿ ನಾನು ಈ ಮನೇನ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಕೋಟಿಗಟ್ಟಲೆ ಹಣದ ಕೆಲಸನ ಬಾಯಿ ಮಾತನ್ನೇ ಕೊಟ್ಬಿಡ್ತಾರೆ. ಇನ್ನೂ ಕೆಲವರು ಇಂಜಿನಿಯರ್ಸ್ ಇದ್ದಾರಲ್ವಾ, ಅವರೇ ಎಲ್ಲ ನೋಡ್ಕೊಳ್ತಾರೆ, ಜೊತೆಗೆ ಏನೇ ತೊಂದರೆ ಆದರೂ ಸಾಲ್ವ್ ಮಾಡ್ತಾರೆ ಅಂತ ತಿಳ್ಕೊಳ್ತಾರೆ. ಮುಂದೇನಾಗುತ್ತೆ? ಮನೆ ಅರ್ಧ ಆಗೋಷ್ಟರೊಳಗಡೆ ಹಣ ಖರ್ಚಾಗೋಗಿರುತ್ತೆ, ಕೆಲಸ ನಿಧಾನ ಆಗಿರುತ್ತೆ, ಕ್ವಾಲಿಟಿ ಖಂಡಿತ ಕಡಿಮೆ ಆಗಿರುತ್ತೆ. ಕೊನೆಗೆ ಮನೆ ಓನರು ಮತ್ತು ಕಾಂಟ್ರಾಕ್ಟರ್ಗಳು ಜಗಳ ಆಡುವಂಥ ಸ್ಟೇಜ್ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಮನೆ ಕಾಂಟ್ರಾಕ್ಟು ಯಾರು ಕೊಡಬೇಕು? ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಮನೆ ಕಟ್ಟೋದಕ್ಕೆ ಯಾರು ಬೇಕು? ಮೇಸ್ತ್ರಿನ ಅಥವಾ ಇಂಜಿನಿಯರ್ ಕಮ್ ಕಾಂಟ್ರಾಕ್ಟರ್, ಅಥವಾ ನೀವೇ ಮಾಡಿಸ್ಬೇಕಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಮೊದಲು ಕೆಲವೊಂದು ವ್ಯತ್ಯಾಸಗಳು ತಿಳ್ಕೋಬೇಕು. ಬಹಳ ಜನಗಳಿಗೆ ಒಂದು ದೊಡ್ಡ ಗೊಂದಲಗಳಿದೆ. ಮೇಸ್ತ್ರಿ, ಇಂಜಿನಿಯರ್ಸು, ಕಾಂಟ್ರಾಕ್ಟ್ರು ಎಲ್ಲ ಒಂದೇ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಅದು ತುಂಬ ತಪ್ಪು. ಮೇಸ್ತ್ರಿ ಅಂದರೆ ಯಾರು? ಮೇಸ್ತ್ರಿ ಅಂತಂದರೆ ಸೈಟ್ನಲ್ಲಿ ಕೆಲಸ ಮಾಡಿಸುವಂತಹ ವ್ಯಕ್ತಿ. ಅವರು ಬ್ರಿಕ್ ವರ್ಕು, ಕಾಂಕ್ರೀಟ್ ವರ್ಕು, ಪ್ಲಾಸ್ಟ್ರಿಂಗು, ಫ್ಲೋರಿಂಗು, ಈ ಎಲ್ಲ ಕೆಲಸಗಳನ್ನು ಲೇಬರ್ ಮುಖಾಂತರ ಮಾಡಿಸ್ತಾರೆ. ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬ ಇರುತ್ತೆ. ಅದು ಸಾಕ ನಿಮಗೆ? ಆದರೆ ಸ್ಟ್ರಕ್ಚರಲ್ ಡಿಸೈನು ಅಥವಾ ಟೆಕ್ನಿಕಲ್ ಕ್ಯಾಲ್ಕುಲೇಷನ್ ಬಗ್ಗೆ ಸಂಪೂರ್ಣ ಜ್ಞಾನ ಖಂಡಿತ ಇರೋದಿಲ್ಲ. ಅವರು ಎಕ್ಸ್ಪೀರಿಯನ್ಸ್ ಮುಖಾಂತರ ವರ್ಕ್ಗಳು ಮಾಡ್ತಾರೆ. ಇಂಜಿನಿಯರ್ಸ್ ಅಂದರೆ ಯಾರು? ಇಂಜಿನಿಯರ್ಸ್ ಕೆಲಸ ಏನು? ಅವರು ಡ್ರಾಯಿಂಗ್ ಮಾಡೋದು, ಸ್ಟ್ರಕ್ಚರಲ್ ಡಿಸೈನ್ ಮಾಡೋದು, ಎಸ್ಟಿಮೇಷನ್ ತಯಾರು ಮಾಡುವಂಥದ್ದು, ಬಿಲ್ಡಿಂಗ್ಗಳಲ್ಲಿ ಕ್ವಾಲಿಟಿ ಚೆಕ್ ಮಾಡುವಂಥದ್ದು. ಅವರು ಟೆಕ್ನಿಕಲ್ ನಾಲೆಜ್ ಮುಖಾಂತರ ಎಲ್ಲ ಕೆಲಸನೂ ನೋಡ್ಕೊಳ್ತಾರೆ. ಕಾಂಟ್ರಾಕ್ಟ್ರು ಅಂದರೆ ಸಂಪೂರ್ಣ ಕೆಲಸದ ಜವಾಬ್ದಾರಿ ಅವರು ತಗೊಳ್ಳುವಂಥ ವ್ಯಕ್ತಿ ಆಗಿರ್ತಾರೆ. ಅವರು ಲೇಬರು, ಮೆಟೀರಿಯಲ್ಸು, ಪ್ಲ್ಯಾನಿಂಗು, ಎಕ್ಸಿಕ್ಯೂಷನ್ ಎಲ್ಲದೂ ನೋಡ್ಕೊಳ್ತಾರೆ. ಕೆಲವೊಮ್ಮೆ ಆ ಕಾಂಟ್ರಾಕ್ಟ್ರು ಇಂಜಿನಿಯರ್ ಕಾಂಟ್ರಾಕ್ಟರ್ ಆಗಿದ್ರೆ ತುಂಬ ಉತ್ತಮವಾಗಿರುತ್ತೆ. ನಾವು ಮನೆ ಕಟ್ಟಬೇಕಾದ್ರೆ ಕೇವಲ ಒಬ್ಬ ಮೇಸ್ತ್ರಿಗೇ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೊಟ್ಟರೆ ಏನಾಗುತ್ತೆ? ನಿಮಗೆ ಕೆಲವೊಂದು ಲಾಭ ಅಂತ ಫೀಲ್ ಆಗುತ್ತೆ. ಏನು? ಆ ಮೇಸ್ತ್ರಿ ಕಡಿಮೆ ರೇಟಿಗೆ ಕೆಲಸ ಮಾಡಿಕೊಡ್ತಾನೆ, ಅವನು ನಮ್ಮ ಇಲ್ಲಿಯವನೇ ಆಗಿದ್ದಾನೆ, ಹಾಗಾಗಿ ನಮ್ಗೆ ಈಸಿ ಕಮ್ಯುನಿಕೇಷನ್ ಮಾಡೋ ಸುಲಭ ಅಂತ ಅಂದ್ಕೊಳ್ತಾರೆ. ಮೇಸ್ತ್ರಿಗಳಲ್ವಾ, ಅವನೇ ಸೈಟಲ್ಲಿ ನಿಂತು ಕೆಲಸ ಮಾಡಿಸ್ತೀನಿ ಅಂತ ಅಂದ್ಕೊಳ್ತಾರೆ. ಇಲ್ಲಿ ಒಂದು ದೊಡ್ಡ ರಿಸ್ಕ್ ಇರುತ್ತೆ. ಏನು ಅಂತಂದರೆ ಫೌಂಡೇಶನ್ ಡೆಪ್ತ್ ಎಷ್ಟು, ಕಾಲಮ್ ಸ್ಟೀಲ್ ಕ್ಯಾಲ್ಕುಲೇಷನ್ ಎಷ್ಟು, ಬೀಮ್ ಸೈ ಎಷ್ಟು, ಕಾಂಕ್ರೀಟ್ಗೆ ಯಾವ್ಯಾವ ಗ್ರೇಡನ್ನು ಬಳಸಬೇಕು, ಈ ಟೆಕ್ನಿಕಲ್ ವಿಷಯಗಳೆಲ್ಲ. ಇದರಲ್ಲಿ ಏನೋ ತಪ್ಪಂತ ಆದರೆ ಮನೆ ಹೊರಗಡೆ ಏನೇ ಚೆನ್ನಾಗಿದ್ರೂ ಕೂಡ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಖಂಡಿತ ಬರುತ್ತೆ. ಹಾಗಾದರೆ ಮುಂದೇನು? ಇನ್ನೊಂದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಏನದು? ಮೆಟೀರಿಯಲ್ ಪರ್ಚೇಸ್ ಹೇಗೆ ಮಾಡಬೇಕು, ಸಿಮೆಂಟ್ ಎಷ್ಟು ಬೇಕು, ಸ್ಟೀಲ್ ಎಷ್ಟು ಬೇಕು, ಸರಿಯಾದ ಲೆಕ್ಕ ಇಲ್ಲದೆ ಹೋದರೆ ವೇಸ್ಟು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಹಣ ಕೂಡ ಹಾಗೆ ನೀರಿನಂತೆ ಖರ್ಚಾಗುತ್ತೆ. ಇಂಜಿನಿಯರ್ಸ್ಗಳಿಗೆ ಕಾಂಟ್ರಾಕ್ಟ್ ಕೊಟ್ಟರೆ ಹೇಗಿರುತ್ತೆ? ನಾವು ಇಂಜಿನಿಯರ್ಸ್ ಮೂಲಕ ಕೆಲಸ ಮಾಡಿಸೋದ್ರೆ ತುಂಬ ಲಾಭಗಳನ್ನ ನೋಡ್ತೀವಿ. ಏನು ಅಂದರೆ ಪ್ರಾಪರ್ ಡಿಸೈನಿಂಗ್ ಇರುತ್ತೆ, ಸ್ಟ್ರಕ್ಚರ್ ಸೇಫ್ಟಿ ಚೆಕ್ ಮಾಡ್ಕೊಳ್ತಾರೆ, ಆ್ಯಕ್ಯುರೇಟ್ ಎಸ್ಟಿಮೇಷನ್ಸ್ ಇರುತ್ತೆ, ಮೆಟೀರಿಯಲ್ ಪ್ಲ್ಯಾನಿಂಗ್ ಇರುತ್ತೆ, ಕ್ವಾಲಿಟಿ ಕಂಟ್ರೋಲ್ಸ್ ಇರುತ್ತೆ. ಜೊತೆಗೆ ಸೈಟ್ನಲ್ಲಿ ಅವ್ರದ್ದೇ ಆದಂಥ ಒಬ್ಬ ಇಂಜಿನಿಯರ್ ಫುಲ್ ಟೈಮ್ ಇರ್ತಾರೆ. ಅವರು ಅವರ ಜೊತೆಗೆ ಮೇನ್ ಇಂಜಿನಿಯರ್ಸು ಅವಾಗ ಒಬ್ಬನು ಚೆಕ್ ಮಾಡ್ತಾ ಇರ್ತಾರೆ. ಜೊತೆಗೆ ಎಕ್ಸಿಕ್ಯೂಷನ್ ಟೀಮು ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ನನ್ನ ರೆಕಮೆಂಡೇಷನ್ಸ್ ಏನು ಅಂತಂದರೆ, ನನ್ನ ಅನುಭವದ ಆಧಾರದಲ್ಲಿ ಮನೆ ಕಟ್ಟಬೇಕಾದ್ರೆ ನಮಗೆ ಒಳ್ಳೆಯ ಇಂಜಿನಿಯರ್ ಕಮ್ ಕಾಂಟ್ರಾಕ್ಟ್ರು ಜೊತೆಗೆ ಅವರ ಟೀಮಲ್ಲಿ ಇರುವಂಥ ಅನುಭವದ ಮೇಸ್ತ್ರಿ ಸಿಕ್ಕಿದ್ರೆ ಈ ಕಾಂಬಿನೇಷನ್ ತುಂಬ ಉತ್ತಮವಾಗಿರುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇಂಜಿನಿಯರ್ಸ್ ಬ್ರೈನ್ಸು, ಮೇಸ್ತ್ರಿ ಹ್ಯಾಂಡ್ಸು ಎರಡೂ ಸೇರಿ ಕೆಲಸ ಮಾಡಿದಾಗ ರಿಸಲ್ಟು ತುಂಬ ಚೆನ್ನಾಗಿದೆ. ಒಬ್ಬರ ಮೇಲೆ ಮಾತ್ರ ಡಿಪೆಂಡ್ ಆಗೋ ಮಾತು ಇಲ್ಲವೇ ಇಲ್ಲ. ಈ ಮನೆ ಅಂತಂದರೆ ಇದೊಂದು 5 ಲಕ್ಷದ ಕೆಲಸ ಅಲ್ಲ, 80 ಲಕ್ಷ, 1 ಕೋಟಿ, ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ.
ಇದು ಪ್ರಾಜೆಕ್ಟ್ ಆಗಿರೋದ್ರಿಂದ ಪ್ರೊಫೆಷನಲ್ ಅಪ್ರೋಚು ಇರಲೇಬೇಕಾಗುತ್ತೆ. ಮುಂದೆ ಯಾವುದೇ ಕಾಂಟ್ರಾಕ್ಟ್ ಕೊಡಬೇಕಾದ್ರೆ ನಾವು ಗಮನಿಸಬೇಕಾಗಿರುವಂಥ ಒಂದು 10 ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ನೋಡಿ. ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಚಾರ, ನಿಮ್ಗೆ ಎಲ್ಲರೂ ಗೊತ್ತಿರಬೇಕಾಗುತ್ತೆ. ರಿಟರ್ನ್ ಅಗ್ರಿಮೆಂಟು ಕಡ್ಡಾಯವಾಗಿರಬೇಕು. ಬಾಯಿ ಮಾತಲ್ಲೇ ಯಾವುದೇ ವ್ಯವಹಾರಗಳು ಬೇಡ. ಜೊತೆಗೆ ವರ್ಕ್ ಸ್ಕೋಪ್ಸ್ನ ಬರಿತಾ ಹೋಗಿ, ಯಾವ ಕೆಲಸ ಮಾಡ್ತಾರೆ, ಯಾವ ಕೆಲಸ ಮಾಡೋದಿಲ್ಲ, ಅವೆಲ್ಲ ಕ್ಲಿಯರ್ ಆಗಿರಬೇಕು. ಆಮೇಲೆ ಮೆಟೀರಿಯಲ್ ಕ್ವಾಲಿಟಿನ ಫಿಕ್ಸ್ ಮಾಡ್ಕೊಳ್ಳಿ. ಯಾವ ಸಿಮೆಂಟು, ಯಾವ ಸ್ಟೀಲು, ಯಾವ ಬ್ರಿಕ್ಸು, ಅದನ್ನು ಮೊದಲೇ ಡಿಸಿಷನ್ ತೊಗೋಬೇಕಾಗುತ್ತೆ. ನಾವು ಪೇಮೆಂಟ್ ಶೆಡ್ಯೂಲ್ನ ಫಿಕ್ಸ್ ಮಾಡ್ಕೋಬೇಕು. ನಾವು ಪೇಮೆಂಟ್ ಕೊಡಬೇಕಾದ್ರೆ ಯಾವಾಗಲೂ ಸ್ಟೇಜ್ ಪೇಮೆಂಟ್ ಪ್ರಕಾರನೇ ಪೇಮೆಂಟ್ ಕೊಡಬೇಕಾಗುತ್ತೆ. ಜೊತೆಗೆ ಅವ್ರು ಹೇಗೆ ಅಂತ ತಿಳ್ಕೊಬೇಕು ಅಂತಂದರೆ ಅವರ ಪ್ರೀವಿಯಸ್ ವರ್ಕ್ಗಳು, ಅವ್ರು ಮಾಡಿರುವಂಥ ಮನೆಗಳನ್ನ ಭೇಟಿ ಮಾಡಿ. ನೀವು ಎಸ್ಟಿಮೇಷನ್ಸ್ ಯಾವಾಗಲೂ ಕಂಪೇರ್ ಮಾಡಿ. ಒಬ್ಬರು ಎಸ್ಟಿಮೇಷನ್ನವರೇ ಕಾಂಟ್ರಾಕ್ಟ್ ಕೊಡೋಕೆ ಹೋಗಬೇಡಿ. ಇಲ್ಲಿ ಕಡಿಮೆ ಕೋಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟಿದ್ದೆ ಅದನ್ನೇ ಗುಡ್ ಅಂತ ಹೇಳಬೇಡಿ. ನೀವು ಮಿನಿಮಮ್ ಒಂದು 3 ಕೊಟೇಶನ್ ಕಂಪೇರ್ ಮಾಡಿದಾಗ ಮಾತ್ರನೇ ನಿಮಗೆ ಮನೆ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಎಷ್ಟು ದಿನ ಕೆಲಸ ಮುಗಿಬೇಕು ಅನ್ನೋದನ್ನು ಕೂಡ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿಸಿ. ಸ್ಟ್ರಕ್ಚರಲ್ ಡಿಸೈನ್ಸ್ನ ಯಾವಾಗಲೂ ಫಾಲೋ ಮಾಡಲೇಬೇಕು. ಡ್ರಾಯಿಂಗ್ ಇಲ್ಲ ಅಂತಂದರೆ ಕೆಲಸನ ಶುರು ಮಾಡೋದಕ್ಕೆ ಹೋಗಲೇಬೇಡಿ. ಜೊತೆಗೆ ಆ ಸೈಡ್ ನಿಮ್ಮದೇ ಅಲ್ವಾ, ಡೈಲಿ ಮಾನಿಟ್ರಿಂಗ್ ಇರಲೇಬೇಕು. ಪ್ರತಿದಿನ ಚೆಕ್ ಮಾಡಿ. ನಮ್ಮ ಎಕ್ಸ್ಟ್ರಾ ವರ್ಕ್ಸ್ ಏನಾರ ಇದ್ದರೆ ಅಥವಾ ಚೇಂಜಸ್ ಏನಾರ ಇತ್ತು ಅಂತಂದರೆ ಮೊದಲೇ ಮಾಡಿಫಿಕೇಷನ್ ಮಾಡಿದ್ರೆ ಚಾರ್ಜಸ್ ಎಷ್ಟು ಅಂತ ಮೊದಲೇ ತಿಳ್ಕೊಂಡ್ರೆ ತುಂಬ ಉತ್ತಮ ಆಗಿದೆ. ಸ್ನೇಹಿತರೆ, ನಾವು ಮನೆ ಕಟ್ಟಬೇಕಾದ್ರೆ ಒಂದು ದೊಡ್ಡ ತಪ್ಪೇನು ಅಂತಂದರೆ ನಮ್ಗೆ ಗೊತ್ತಿರುವಂಥ ವ್ಯಕ್ತಿ ಅವ್ರಿಗೆ ಕಾಂಟ್ರಾಕ್ಟ್ ಕೊಡಬೇಕು. ಆದರೆ ಮನೆ ಕಟ್ಟೋದು ರಿಲೇಷನ್ಶಿಪ್ ಮೇಲೆ ಅಲ್ವೇ ಅಲ್ಲ, ಪ್ಲ್ಯಾನಿಂಗು, ಪ್ರೊಫೆಷನಲ್ ಸಿಸ್ಟಮ್ ಮೇಲೆ. ನನ್ನ ಅಭಿಪ್ರಾಯದಲ್ಲಿ ಇಂಜಿನಿಯರ್ಸ್ ಯಾವಾಗಲೂ ಡಿಸೈನ್ ಮಾಡಬೇಕು. ಇಂಜಿನಿಯರ್ಸ್ನ ಸೂಪರ್ವಿಷನ್ ಇರಲೇಬೇಕು. ಇಂಜಿನಿಯರ್ಸ್ ಕಮ್ ಕಾಂಟ್ರಾಕ್ಟ್ರು ಮನೇನ ಬಿಲ್ಡ್ ಮಾಡೋದು ಎಲ್ಲ ಕೆಲಸ ಸುಲಭವಾಗಿರುತ್ತೆ. ಜೊತೆಗೆ ಒಬ್ಬ ಅನುಭವದ ಮೇಸ್ತ್ರಿ ಅವ್ರ ಜೊತೆ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾವು ಈ ಫಾರ್ಮುಲಾನ ಫಾಲೋ ಮಾಡಿದ್ರೆ ಕ್ವಾಲಿಟಿ ಯಾವಾಗಲೂ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಬಜೆಟ್ನಲ್ಲಿ ಕಂಟ್ರೋಲ್ ಇರುತ್ತೆ. ಫ್ಯೂಚರ್ ಪ್ರಾಬ್ಲಮ್ಸು ತುಂಬ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ನಾನು ನಿಮ್ಮ ಇನ್ನೊಂದು ಮಾತು ಹೇಳ್ತೀನಿ, ಏನು ಅಂದರೆ ನೀವು ಮನೆ ಕಟ್ಟಬೇಕು ಅಂತಿದ್ದಾಗ ಇಲ್ಲ ನನಗೇನು ಅಲರ್ಜಿ ಇದೆ, ನಾನೇ ನಿಂತು ಕಟ್ಟಿಸ್ತೀನಿ ಅನ್ನುವಂಥ ಸಿಚುಯೇಷನ್ಸು ತುಂಬ ಜಾಸ್ತಿ ಇದೆ. ಆವಾಗ ನೀವೇನು ಮಾಡಿ ಅಂತಂದರೆ ಉತ್ತಮವಾಗಿರುವಂಥ ಒಬ್ಬ ಮೇಸ್ತ್ರಿನ ಆಯ್ಕೆ ಮಾಡ್ಕೊಳ್ಳಿ. ಜೊತೆಗೆ ಒಬ್ಬ ಇಂಜಿನಿಯರ್ ಕನ್ಸಲ್ಟೇಷನ್ನು ಖಂಡಿತ ನಿಮ್ಗೆ ಅಗತ್ಯ ಇರುತ್ತೆ, ಅದನ್ನು ತೊಗೊಳ್ಳಿ. ಯಾಕೆಂದರೆ ನೀವೇ ನಿಂತು ಕಟ್ಟಿಸಿದ್ರು, ನೀವೇ ಮೆಟೀರಿಯಲ್ ಸಪ್ಲೈ ಮಾಡಿದ್ರೂ ಕೂಡ ಉತ್ತಮವಾದ ಮೇಸ್ತ್ರಿ ಮತ್ತು ಒಬ್ಬ ಉತ್ತಮವಾದ ಇಂಜಿನಿಯರ್ಸ್ ಇಲ್ಲ ಅಂತಂದರೆ ಮನೆ ಖಂಡಿತ ಹಾಳಾಗುತ್ತೆ. ಇಂಜಿನಿಯರ್ ಗೈಡೆನ್ಸ್ ಇಲ್ಲದೆ ಯಾವುದೇ ಕೆಲಸ ಮಾಡೋಕ್ಕೆ ಹೋಗಲೇಬೇಡಿ. ಯಾಕೆ ಅಂತಂದರೆ ಎಷ್ಟೋ ಜನಗಳು ಕಾಂಟ್ರಾಕ್ಟ್ ಕೊಡೋಕ್ಕೆ ಇಷ್ಟ ಇರೋದಿಲ್ಲ, ನಂಬಿಕೆನೂ ಕೂಡ ಇರೋದಿಲ್ಲ. ಬೇಡ, ತೊಂದರೆ ಏನಿಲ್ಲ. ಬಟ್ ಇಂಜಿನಿಯರ್ ಸಲಹೆ ಮತ್ತು ಉತ್ತಮವಾದ ಮೇಸ್ತ್ರಿ ನೀವು ದೊರಕಿದ್ರೆ ಒಂದು ಅತ್ಯುತ್ತಮವಾದ ಮನೆ ನಿಮ್ಮದಾಗಿರುತ್ತೆ. ಮನೆ ಕಟ್ಟೋದು ತುಂಬ ಸುಲಭ, ಆದರೆ ಸರಿಯಾಗಿ ಕಟ್ಟೋದೇ ಜ್ಞಾನ ಅಲ್ವಾ. ನಿಮಗೆ ಕೆಲವೊಂದು ಕಡೆ ಮಾತೇನು ಅಂತಂದರೆ, ನೀವು ಯಾವಾಗಲೂ ಮನೆ ಕಟ್ಟಬೇಕಾದ್ರೆ ಲೇಬರ್ ಕಾಂಟ್ರಾಕ್ಟ್ ಕೊಡಬೇಕು ಅಂತ ಅನಿಸಿದ್ರೆ ಎಕನಾಮಿಕಲಿ ಸ್ವಲ್ಪ ವೀಕ್ ಆಗಿರುವಂಥ ಮೇಸ್ತ್ರಿ ಕೊಡಿ. ಯಾಕೆ ಅಂತಂದರೆ ಅವನು ನಿಮ್ಮ ಮಾತನ್ನು ಕೇಳ್ತಾನೆ. ಬಿಲ್ಡಿಂಗ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಡಬೇಕಾದ್ರೆ ಸ್ವಲ್ಪ ಎಕನಾಮಿಕಲಿ ಸ್ಟ್ರಾಂಗ್ ಇರುವಂಥ ಕಾಂಟ್ರಾಕ್ಟ್ರು ಕೊಡಿ. ಯಾಕೆಂದರೆ ಮಾರ್ಕೆಟ್ನಲ್ಲಿ ವೇರಿಯೇಷನ್ಸ್ ಅಂತ ಆದಾಗ ಲಾಸ್ ಆದರೂ ಕೂಡ ಸ್ಟೇಬಲ್ ಆಗಿರ್ತಾರೆ, ಆಗ ಓನರ್ ಕೂಡ ಸೇಫ್ ಆಗಿರ್ತಾರೆ. ಇದೇ ಕಾಂಟ್ರಾಕ್ಟ್ನ ಉಲ್ಟಾ ಕೊಟ್ಟರೆ ಅವರು ಮುಳುಗಬೇಕಾದ್ರೆ ಓನರನ್ನು ಕೂಡ ಜೊತೆಗೆ ಎಳ್ಕೊಂಡು ಹೋಗ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕನ್ಸ್ಟ್ರಕ್ಷನ್, ವಾಸ್ತು ಮತ್ತು ಮನೆ ಪ್ಲ್ಯಾನಿಂಗ್ ಇಂತಹ ಯಾವುದೇ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಒಂದು ಉತ್ತಮವಾದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.